ಪರಿಸರ ರಕ್ಷಣೆ ಎಲ್ಲರ ಹೊಣೆ ಭೀಮಣ್ಣ ಟಿ ನಾಯ್ಕ್. ಕೆನರಾ ವೃತ್ತ ಶಿರ್ಸಿ ವಿಭಾಗ ಹುಲೇಕಲ್ ಅರಣ್ಯ ವಲಯದಿಂದ ಶನಿವಾರ ತಾಲೂಕಿನ ಶ್ರೀದೇವಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ವನ ಮಹೋತ್ಸವ ಹಾಗೂ ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಮನುಷ್ಯನಿಗೆ ಬದುಕಲು ಪ್ರಾಣವಾಯು ಅಗತ್ಯ. ಅದು ಗಿಡಮರಗಳಿಂದ ಸಾಧ್ಯ ಎನ್ನುತ್ತಾ ಪ್ರತಿಯೊಬ್ಬ ಪ್ರಜೆಯು ಗಿಡ ನೆಡುವ ಮೂಲಕ ಮುಂದಿನ ಪೀಳಿಗೆಯನ್ನು ರಕ್ಷಿಸಬೇಕೆಂದು ಪರಿಸರ ಕಾಳಜಿಯನ್ನು ವ್ಯಕ್ತಪಡಿಸಿದರು. ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಾಕ್ಟರ್ ಅಜ್ಜಯ್ಯ ಜಿಆರ್ ಮಾತನಾಡಿ, ವನ ಮಹೋತ್ಸವ ಆಚರಣೆಯಿಂದ ಪ್ರತಿ ವರ್ಷವೂ ಅರಣ್ಯ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಸಾಧ್ಯ ಎಂದು ಹೇಳಿದರು. ಎಸಿಎಫ್ ಕೆಜಿ ಪ್ರಕಾಶ್ ಮಾತನಾಡಿ, ಭೂಮಿಯ ಉಳಿವಿಗೆ ಅರಣ್ಯವೇ ಆಧಾರ ಎಂಬ ಮಾಹಿತಿಯನ್ನು ನೀಡಿದರು. ಪರಿಸರ ಸಂರಕ್ಷಣೆ ಬಗ್ಗೆ ಕಾಲೇಜು ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ವಿಜೇತರಾದ ಮಕ್ಕಳಿಗೆ ಶಾಸಕರಿಂದ ಬಹುಮಾನ ವಿತರಿಸಲಾಯಿತು. ಈ ವೇಳೆ ಹುಲೇಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಸಿಂ ಸಾಬ್, ಆರ್ಎಫ್ಒ ಉಷಾ ರಾಜು ಕಬ್ಬೇರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಬಿಬಿ ಫಾಜಿಯಾ ಇಂತಿಯಾಜ್, ಉಪ ತಹಸೀಲ್ದಾರ್ ಡಿಆರ್ ಬೆಳ್ಳಿಮನೆ ಮತ್ತಿತರರು ಇದ್ದರು. ಒಡಲು ಭರ್ತಿಯಾಗಿ ಹರಿಯುತ್ತಿರುವ ವರದೆ, ನಿರಂತರ ಮಳೆಗೆ ಪ್ರವಾಹದ ಆತಂಕ. ವರದಾ ಮೂಲ ಪ್ರದೇಶಗಳಾದ ಸಾಗರ, ಸೊರಬ, ಶಿವಮೊಗ್ಗ ಭಾಗದಲ್ಲಿ ಕೂಡ ಮಳೆ ನಿರಂತರ ಬೀಳುತ್ತಿರುವುದರಿಂದ ನದಿಯ ಒಳಹರಿವು ಹೆಚ್ಚುತ್ತಿದೆ. ನದಿಯ ನೀರಿನ ಮಟ್ಟದಲ್ಲಿ ನಿರಂತರ ಏರಿಕೆ ಆಗುತ್ತಾ ಇರುವುದರಿಂದ ನೀರು ಹೊರಚೆಲ್ಲಿದರೆ ಹಾಗೆಯೇ ಮುಂದೆ ಪ್ರವಾಹ ಕೂಡ ಸಾಧ್ಯತೆ ಇದೆ. ಈ ಬಗ್ಗೆ ಕಂದಾಯ ಇಲಾಖೆ ಕ್ಷಣ ಕ್ಷಣದ ಮಾಹಿತಿ ಪಡೆಯುವ ಅನಿವಾರ್ಯತೆ ಇದೆ. ಒಂದು ವೇಳೆ ಪ್ರವಾಹ ಸೃಷ್ಟಿಯಾದರೆ ಮೊಗವಳ್ಳಿ, ಹೊಸಕೆರೆ, ಬಾಶಿ, ನರೂರ್, ಎಡಗೊಪ್ಪ ಹಾಗೆಯೇ ಅಜ್ಜರ್ಣಿ, ಬನವಾಸಿ ಬೈಲ್ ಭಾಗದಲ್ಲಿ ನೂರಾರು ಎಕರೆ ಕೃಷಿ ಭೂಮಿ ಜಲಾವೃತಗೊಳ್ಳಲಿದೆ. ನೀರು ಏರುತ್ತಾ ಹೋದಲ್ಲಿ ಮೊಗವಳ್ಳಿ ಗ್ರಾಮಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದೆ. ಹಾಗೇನಾದರೂ ಆದಲ್ಲಿ ಸರ್ಕಾರದಿಂದ ಗಂಜಿ ಕೇಂದ್ರ ತೆರೆಯಬೇಕಾಗುತ್ತದೆ. ಏನಾದರೂ ಅಪಾಯ ಎದುರಾದರೆ ರಕ್ಷಣೆಗೆ ಈಜುಬಲ್ಲ ಯುವಕರ ಪಡೆ ನೆರವಿಗೆ ಬರಬೇಕಾಗುತ್ತದೆ. ಈ ದಿಶೆಯಲ್ಲಿ ಕಂದಾಯ ಇಲಾಖೆ ಸನ್ನದ್ಧರಾಗಿರಬೇಕು. ಸುಮಾರು 1000 ಎಕರೆಗೂ ಹೆಚ್ಚು ಕೃಷಿ ಪ್ರದೇಶ ಈ ಭಾಗದಲ್ಲಿ ಇದ್ದು, ಪ್ರವಾಹ ಆದಲ್ಲಿ ರೈತರು ಸಂಕಷ್ಟಕ್ಕೆ ಈಡಾಗುತ್ತಾರೆ ಎನ್ನುತ್ತಾರೆ ಅನುಭವಿ ಕೃಷಿಕರಾದ ರಾಜಶೇಖರ್ ಒಡೆಯರ್. ಭತ್ತದ ಕೃಷಿ ಜೊತೆಗೆ ತೋಟ, ಬಾಳೆ, ಅನಾನಸ್ ಇನ್ನಿತರ ಬೆಳೆ ಕೂಡ ಹಾಳಾಗುತ್ತವೆ. ಬನವಾಸಿ ಉಪ ತಹಸೀಲ್ದಾರ್ ಅಣ್ಣಪ್ಪ ಮಡಿವಾಳ್ ಅವರು ತಮ್ಮ ಸಿಬ್ಬಂದಿ ಜೊತೆಗೆ ಇಂದು ಮೊಗವಳ್ಳಿವರೆಗೂ ವೀಕ್ಷಣೆ ಮಾಡಿದ್ದು, ನಿರಂತರ ನಿಗಾ ಇಟ್ಟಿದ್ದೇವೆ ಎಂದು ತಿಳಿಸಿದ್ದಾರೆ. ಶಿರ್ಸಿ ಲಯನ್ಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ. ಇಲ್ಲಿಯ ಲಯನ್ಸ್ ಭವನದಲ್ಲಿ ಲಯನ್ಸ್ ಕ್ಲಬ್ ಶಿರ್ಸಿ, ಲಿಯೋ ಕ್ಲಬ್ ಶಿರ್ಸಿ ಹಾಗೂ ಲಿಯೋ ಕ್ಲಬ್ ಶ್ರೀನಿಕೇತನ 2024-25ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅತ್ಯಂತ ಸಡಗರದಿಂದ ಜರುಗಿತು. ಲಯನ್ಸ್ ಜಿಲ್ಲೆ 317 ಬಿಯ 2ನೇ ಉಪ ಗವರ್ನರ್ ಆಗಿ ಚುನಾಯಿತರಾಗಿರುವ ಎಂಜಿಎಫ್ ಲಯನ್ಸ್ ರಾಜಶೇಖರ್ ಹಿರೇಮಠ್ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂದರ್ಭದಲ್ಲಿ 7 ಜನ ಗಣ್ಯರು ಸಂಸ್ಥೆಗೆ ನೂತನವಾಗಿ ಸೇರ್ಪಡೆಗೊಂಡರು. ಕಳೆದ ವರ್ಷ ಸಮಾಜ ಸೇವೆಯಲ್ಲಿ ಗಮನಾರ್ಹ ಸಾಧನೆಗೈದ ಸಂಸ್ಥೆಯ ಸದಸ್ಯರನ್ನು ಸನ್ಮಾನಿಸಲಾಯಿತು. ರೋಟರಿ ಕ್ಲಬ್ ಶಿರ್ಸಿ, ಐಎಂಎ ಶಿರ್ಸಿ, ಬಾರ್ ಅಸೋಸಿಯೇಷನ್ ಶಿರ್ಸಿ, ವನಿತಾ ಸಮಾಜ ಶಿರ್ಸಿ, ಲಯನ್ಸ್ ಕ್ಲಬ್ ಬನವಾಸಿ, ಲಿಯೋ ಲಯನ್ಸ್ ಕ್ಲಬ್ ಶಿರ್ಸಿ, ಸಹ್ಯಾದ್ರಿ ಮುಂತಾದ ಹಲವು ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂಸ್ಥೆಯ ನಿಕಟಪೂರ್ವ ಕಾರ್ಯದರ್ಶಿ ಲಯನ್ಸ್ ಜ್ಯೋತಿ ಅಶ್ವಥ್ ಹೆಗಡೆ ಸ್ವಾಗತಿಸಿದರು. ನೂತನ ಕಾರ್ಯದರ್ಶಿ ಎಂಜೆಎಫ್ ಲಯನ್ಸ್ ವಿನಾಯಕ ಭಾಗವತ್ ವಂದಿಸಿದರು. ನೂತನ ಕಾರ್ಯದರ್ಶಿ ಎಂಜೆಎಫ್ ಲಯನ್ ವಿನಾಯಕ ಭಾಗವತ್ ವಂದಿಸಿದರು. ಲಯನ್ ಅಶ್ವಥ್ ಹೆಗಡೆ ಮುಳುಕಂಡ ಹಾಗೂ ಲಯನ್ಸ್ ಪ್ರತಿಭಾ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಲಕ್ಷ್ಮೀಪ್ರಿಯಾ ಕೆ ಅಧಿಕಾರ ಸ್ವೀಕಾರ. ಉತ್ತರ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಲಕ್ಷ್ಮೀಪ್ರಿಯಾ ಕೆ ಶನಿವಾರ ಅಧಿಕಾರ ಸ್ವೀಕರಿಸಿದರು. 2015ರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿರುವ ಇವರು ಕುಮಟಾದಲ್ಲಿ ಉಪವಿಭಾಗ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು, ಕೊಡಗು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಭೂಕುಸಿತ ಸಂದರ್ಭದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದು, ನಂತರ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದು, ಇವರು ಮೂಲತಃ ತಮಿಳುನಾಡಿನವರು. ಸುರೇಶ್ ಚಂದ್ರ ಹೆಗಡೆ ಕೇಶಿನ್ ಮನೆ ಜನಪ್ರತಿನಿಧಿಗಳಿಗೆ ಮಾದರಿ, ಹಾಲು ಉತ್ಪಾದಕರ ಸಂಘಗಳಿಂದ ಅಭಿನಂದನೆ. ಜನಪ್ರತಿನಿಧಿಯಾದವರು ಹೇಗಿರಬೇಕು ಎಂಬುದಕ್ಕೆ ಒಕ್ಕೂಟದ ನೂತನ ನಿರ್ದೇಶಕ ಸುರೇಶ್ ಚಂದ್ರ ಹೆಗಡೆ ಕೇಶಿನ್ ಮನೆ ಮಾದರಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಣ್ಣಿಸಿದರು. ಶನಿವಾರ ಧಾರವಾಡದ ಹಾಲು ಒಕ್ಕೂಟ ನಿರ್ದೇಶಕರಾಗಿ ಪುನರಾಯ್ಕೆಗೊಂಡ ಸುರೇಶ್ ಚಂದ್ರ ಹೆಗಡೆ ಕೇಶಿನ್ ಮನೆ ಅವರಿಗೆ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಂದ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡ ಅಭಿನಂದನೆ ಸಮಾರಂಭದಲ್ಲಿ ಮಾತನಾಡಿದರು. ಶಿರ್ಸಿ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಧಾರವಾಡ ಹಾಲು ಒಕ್ಕೂಟ ನಿರ್ದೇಶಕರಾಗಿ ಪುನರಾಯ್ಕೆಗೊಂಡ ಸುರೇಶ್ ಚಂದ್ರ ಹೆಗಡೆ ಕೇಶಿನ್ ಮನೆ ಅವರನ್ನು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ
ಸಂಘಗಳಿಂದ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್, ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಇತರರು ಇದ್ದರು.